ವಾವ್, ಕೃಷಿ ಅಂದರೆ ಹೇಗಿರಬೇಕು. ಶುಂಠಿ ಎಷ್ಟು ಬೆಳೆ ಚೆನ್ನಾಗಿದೆ ನೋಡಿ. ಇಲ್ಲಿ ವಾರ್ಷಿಕವಾಗಿ ಸುಮಾರು 80 ಇಂಚು ಮಳೆ ಬರಬೇಕಾಗಿದ್ದು ಈ ಜುಲೈ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ 80 ಇಂಚು ಮಳೆ ಬಂದಿದೆ 30 ದಿವಸದಲ್ಲಿ. ಒಂದು ನಮಗೆ ಗೊಬ್ಬರ ಹಾಕಲಿಕ್ಕೆ, ಕಳೆ ತೆಗಿಲಿಕ್ಕೆ, ಸ್ಪ್ರೇ ಮಾಡಲಿಕ್ಕೆ, ಕೀಟನಾಶಕ ಹಾಕಲಿಕ್ಕೆ ಯಾವುದೇ ರೀತಿಯಿಂದ ಬಿಡುವಿಲ್ಲ. ಈ 30 ದಿವಸದಲ್ಲಿ ಎಷ್ಟು ಬಿಡುವಿಲ್ಲದೆ ಇದ್ದಾಗೂ ಇಷ್ಟು ಶುಂಠಿ ಚೆನ್ನಾಗಿ ಬಂದಿದೆ ಅಂತಾರೆ. ಹೇಗಿರಬೇಕು ಅಲ್ವಾ? ನಾವು ಈ ಶುಂಠಿ ಬೆಳೆದವ್ರು ಹೇಗಿರಬೇಕು ಅವರನ್ನೇ ವಿಚಾರಿಸೋಣ ಬನ್ನಿ. ಅಶ್ವಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನೀವು ನಮ್ಮ ಈ ಶುಂಠಿ ಬೆಳೆ ಬಗ್ಗೆ ಒಂದು ಯೂಟ್ಯೂಬ್ ಮಾಡಲಿಕ್ಕೆ ಚಾನಲ್ ಅಲ್ಲಿ ಬಂದಿರೋದು ಬಹಳ ಖುಷಿ ತಂದಿದೆ. ಸೊ ಇಲ್ಲಿ ಶುಂಠಿ ಬೆಳೆ ಕೂಡ ಬಹಳ ಉತ್ಕೃಷ್ಟವಾಗಿ ಬೆಳೆದಿದೆ ಅಂತ ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇಷ್ಟು ಚೆನ್ನಾಗಿ ಬೆಳೆದಿದಾರಲ್ಲ, ಅನೇಕ ಕೃಷಿಕರು ಏಳು ಬೀಳಿದೆ ಕೃಷಿಯಲ್ಲಿ. ಹಾಗಿರ್ಬೇಕಾದ್ರೆ ನಾವು ಕೆಲವೊಂದು ಒಳ್ಳೆ ಪರಿಪೂರ್ಣವಾದ ಮಾಹಿತಿಯನ್ನು ಹೇಳೋಣ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಬಂದೆ. ನಿಮ್ಮದು ಈ ಮೊದಲಿನಿಂದ ಪೂರ್ವ ತಯಾರಿಯಿಂದ ಕೊನೆ ತನಕ ತಯಾರಿ ಹೇಗಿತ್ತು, ಕೆಲಸ ಹೇಗಿತ್ತು, ಕಾರ್ಯ ಹೇಗಿತ್ತು, ಏನೇನು ಕ್ರಮ ಕೈಗೊಂಡ್ರಿ ಅದನ್ನೆಲ್ಲ ಒಂದೊಂದಾಗಿ ಹೇಳ್ಬಿಡಿ. ಸರಿ ಸರ್. ನಾವು ಈಗ ಶುಂಠಿ ಹಾಕೋ ವಿಚಾರದಲ್ಲಿ ನಾನು ಇದೇ ಮೊದಲ ಬಾರಿ ಸರ್ ಶುಂಠಿ ಮಾಡ್ತಾ ಇರೋದು. ಶುಂಠಿ ಬಗ್ಗೆ ನಮಗೇನು ಅಲ್ಪವೂ ಕೂಡ ಮಾಹಿತಿ ಇರಲಿಲ್ಲ. ನಿಮ್ಮಂತ ಯೂಟ್ಯೂಬರ್ಗಳನ್ನ ನಾವು ನೋಡಿ ಆ ಯೂಟ್ಯೂಬ್ ಅಲ್ಲಿ ಬರುವಂತ ಮಾಹಿತಿಗಳನ್ನ ನೋಡ್ಬಿಟ್ಟು ನಾನು ಶುಂಠಿ ಇದನ್ನು ಮೊದಲ ಬಾರಿ ಮಾಡಿರೋದು. ನಾವು ಇಲ್ಲಿ ಬಹಳ ನೀವು ಹೇಳಿದಾಗ ಸುಮಾರಿಗೆ ಈ ವರ್ಷ 160 ಇಂಚು ತನಕ ಮಳೆ ಆಗಿದೆ. ಇಂಥದ್ರಲ್ಲೂ ಶುಂಠಿ ಇವತ್ತು ಇಷ್ಟು ಹಿಂಗಿದೆ ಅಂತಂದ್ರೆ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಅಂತ ಸರ್ ಇದು. ನಾವು ಇದನ್ನ ಮೊದಲು ಪೂರ್ವ ತಯಾರಿ ಅಂತ ಹೇಳಿದ್ರೆ ನಾವು 3 ತಿಂಗಳ ಮುಂಚಿತವಾಗಿ ಶುಂಠಿ ಕೃಷಿ ಮಾಡ್ತೇವೆ ಅಂತಂದ್ರೆ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಸೊ ನಾವಿಲ್ಲಿ ಅಚಾನಕ್ ಆಗಿ ಒಂದೇ ವಾರದಲ್ಲಿ ಸರ್ ಇದಾಗಿರೋದು. ಒಂದೇ ವಾರದಲ್ಲಿ ಮಾಡಿದೀವಿ. ಒಂದೇ ವಾರದಲ್ಲಿ ಬಂದು ಇಲ್ಲಿ ನೋಡಿದೆ ಒಂದಿಲ್ ಬಂದು ಪ್ಲಾಟ್ ನೋಡ್ಬೇಕಾದ್ರೆ ಎಲ್ಲ ಇಷ್ಟ ಹತ್ರ ಕಳೆ ಬಿದ್ದು ಬಿಟ್ಟಿತ್ತು ನಮ್ಮಷ್ಟ ಹತ್ರಕ್ಕಿಂತ. ಒಂದ್ಸಾರಿ ಟ್ರಾಕ್ಟರ್ ರೋಟೋವೇಟರ್ ಹೊಡಿಸಿದೀವಿ. ರೋಟೋವೇಟರ್ ಹೊಡಿಸಿದಾದ ಮೇಲೆ 2 ದಿನ ಬಿಟ್ವಿ ಸರ್ ಸನ್ಲೈಟ್ಗೆ. ಅದೆಲ್ಲ ಒಣಗಿದಾಗ ಕಳೆ ಅವಾಯ್ಡ್ ಆಗ್ತದೆ ಅಂತ ಹೇಳಿ 2 ದಿನ ಆದ ನಂತರ ನಾವು ಒಂದ್ಸಾರಿ ಸಿಂಗಲ್ ನೇಗಿಲ್ ಹಾಕ್ಸಿದ್ವಿ. ಸಿಂಗಲ್ ನೇಗಿಲ್ ಹಾಕ್ಸಿ ಬಲರಾಮ್, ಆಮೇಲೆ ಸಿಂಗಲ್ ನೇಗಿಲ್ ಹಾಕ್ಸಿ 2 ದಿನ ಬಿಟ್ವಿ. 2 ದಿನ ಬಿಟ್ಟ ಮೇಲೆ ಬಲರಾಮ್ 5 ನೇಗ್ಲು ಮತ್ತೊಂದ್ಸಾರಿ ಹಾಕ್ಸಿದ್ವಿ ಸರ್. ಮತ್ತೆ 2 ದಿನ ಬಿಟ್ಬಿಟ್ಟು ಅದಕ್ಕೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಮಣ್ಣಿನ ನ್ಯೂನತೆಗಳನ್ನ ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡು, ವಿಜ್ಞಾನಿಗಳು ಹೌದು ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ ಸರ್ ಕೃಷಿಯಲ್ಲಿ. ಮಣ್ಣಿನಲ್ಲಿ ಏನು ನ್ಯೂನತೆಗಳಿದಾವೆ ಅನ್ನೋದನ್ನ ತಿಳ್ಕೊಂಡ್ರೆ ಯಾವ ಒಂದು ಸಸ್ಯಗಳಿಗೆ ಏನೇನ್ ಬೇಕು ಪೋಷಕಾಂಶಗಳನ್ನ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡು ಮುಂದೆ ಹೋದ್ರೇನೆ ಕೃಷಿಯಲ್ಲಿ ಗೆಲುವು ಕಾಣುತ್ತೆ. ಮಣ್ಣಿಗೆ ಸುಮ್ಮನೆ ನಾವು ಗೊಬ್ಬರ ಕೊಟ್ಟಂಗ ಆಗೋದಿಲ್ಲ, ಮಣ್ಣು ರಾಸಾಯನಿಕ ಆಗೋದಿಲ್ಲ. ಹೌದು, ಮಣ್ಣು ಎಲ್ಲೋ ಒಂದು ವಿಷಪೂರಿತ ಆಗಿ ಆಗೋದಿಲ್ಲ. ವೈಜ್ಞಾನಿಕವಾಗಿ ಮಾಡಿದ್ರೇನೆ ಕೃಷಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಸರ್. ನಾವು ಯಾರೋ ಹಿಂದೆ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತೇವೆ ಅಂತಂದ್ರೆ ಬಹುಶಃ ಕಷ್ಟ ಆಗಬಹುದು. ಎಲ್ಲೋ ನಾವು ಅದಕ್ಕೆ ಇದನ್ನು ವೈಜ್ಞಾನಿಕವಾಗಿ ಹೋದಾಗ ವಿಜ್ಞಾನಿಗಳನ್ನ ಭೇಟಿ ಮಾಡಿದ್ವಿ ಸರ್. ಈಗ ಅವಾಗ ಇದನ್ನ ಮಣ್ಣಿನಲ್ಲಿ ಏನೇನು ಸಮಸ್ಯೆಗಳು, ನ್ಯೂನತೆಗಳು, ಪೋಷಕಾಂಶಗಳಿದೆ ಅಂತ ಅವ್ರು ಹೇಳಿದ್ರು. ಅದರ ಆಧಾರದ ಮೇಲೆ ನಾವು ಇಷ್ಟೆಲ್ಲ ಮಾಡ್ಕೊಂಡು ಬಂದಿರೋದು. ಇದೀಗ ಆಗ್ಲೇ 6 ತಿಂಗಳು ಬೆಳೆ ಇದು. ಇವತ್ತಿಗೆ ಸರಿಯಾಗಿ ಕರೆಕ್ಟ್ ಆಗಿ ಇವತ್ತು 6 ತಿಂಗಳಾಯ್ತು ಸರ್. ನಾವು ಮಾರ್ಚ್ 15ನೇ ತಾರೀಕಿಗೆ ನಾವು ಶುಂಠಿ ಹಾಕಿದ್ವಿ ಸರ್. ನೀವು ನೋಡಬಹುದು ಇಲ್ಲೆಲ್ಲ ಕಂದುಗಳನ್ನೆಲ್ಲ ಸುಮಾರು 30ರಿಂದ 40 ತನಕನೂ ಸಹ ಕೆಳಗಳು ಕಂದುಗಳಿದೆ. ಶುಂಠಿ ಫುಲ್ ಮೇಲ್ ಬಂದಿದೆ. ಶುಂಠಿ ಮೇಲ್ ಬಂದಿದೆ. ಇಲ್ಲಿ ಇದಕ್ಕಿನ್ನೊಮ್ಮೆ ಮಣ್ಣು ಕೊಡ್ಬೇಕಾಗತ್ತೆ. ಈಗ ಸುಮಾರು ಇದು 8 ತಿಂಗಳ ಬೆಳೆ ಶುಂಠಿಯ ಪೂರ್ಣ ಅವಧಿ ಆಗ್ತದೆ. ಸೊ ಪೂರ್ವ ತಯಾರಿ ಅಂತಂದ್ರೆ ನಾವು ಈಗ ಅದನ್ನ ಆಮೇಲೆ SSP ಅನ್ನ 2 ಬ್ಯಾಗ್ SSP ಅನ್ನ ಕೊಟ್ವಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ 2 ಬ್ಯಾಗ್ 1 ಕ್ವಿಂಟಾಲ್ ಅಷ್ಟು ಸುಣ್ಣ ಕೊಟ್ಟಿದೀವಿ ಸರ್. ಅವನ್ನ ಎರಡನ್ನು ಕೂಡ ನಾವು ಫುಲ್ ಎಲ್ಲ ಈ ಕಡೆ ಇದ್ರ ಮೇಲೆ ತೂರ್ಬಿಟ್ಟು ಇದಕ್ಕೆ ಸುಮಾರು ಎರಚಿ ಆದ ನಂತರ ಕೋಳಿ ಗೊಬ್ಬರ ಸುಮಾರು 90 ದಿನ ಹಳೆ ಕೋಳಿ ಗೊಬ್ಬರ ಹೌದು, ಕಾಂಪೋಸ್ಟ್ ಆಗಿರ್ಬೇಕು. ಆ ಕೋಳಿ ಗೊಬ್ಬರನ ನಾವು ಸುಮಾರು ಒಂದು 2.5 ಟನ್ ಕೊಟ್ಟಿದೀವಿ ಸರ್. 1 ಎಕರೆಗೆ 2.5 ಟನ್ ಕೊಟ್ಟಿದೀವಿ. 2.5 ಟನ್ ಮತ್ತೆ ಒಂದು 2.5 ಟನ್ ಆಗುವಷ್ಟು ಕೊಟ್ಟಿಗೆ ಗೊಬ್ಬರ ಅದನ್ನ ಪೂರ್ವವಾಗಿ ನಾವು ಟ್ರೈಕೋಡರ್ಮಾ ಸುಡೋಮನಸ್ ಅನ್ನ ಬೆರೆಸ್ಬಿಟ್ಟು ಅದನ್ನ 15 ದಿನಗಳ ಮುಂಚಿತವಾಗಿ ಅದನ್ನ ಡೈಲಿ ಮಿಕ್ಸ್ಚರ್ ಮಾಡ್ಬಿಟ್ಟು ನೆರಳಲ್ಲಿ ಇಟ್ಟಿರ್ತೀವಿ ಸರ್ ಅದನ್ನ. ಸೊ ಅದು ಅದರಲ್ಲಿ ಸೂಕ್ಷ್ಮ ಶಿಲೀಂಧ್ರಗಳೆಲ್ಲ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ಲಿ ಅಂತ ಬಹಳ ಚೆನ್ನಾಗಿತ್ತು. ಕಡ್ಡಿ ಕಸಗಳನ್ನೆಲ್ಲ ಹೇರಿಸ್ಬಿಟ್ಟು ಇಟ್ಟಿದ್ವಿ. ಅದಾದ್ಮೇಲೆ ಇಲ್ಲಿ ಶುಂಠಿ ಬೆಡ್ಡು ಸುಮಾರು 18 ಅಡಿಗಳ ಉದ್ದ ಇರಬೇಕು, 3.5 ಅಡಿ ಅಂತ ಹೇಳ್ತಾರೆ ಸರ್. ನೀವು ಇಲ್ಲಿ ನೋಡಬಹುದು ನಮ್ದೊಂದು 3 ಅಡಿ ಇದೆ. ಇದರಲ್ಲಿ 3 ಅಡಿ ಅಷ್ಟಿದೆ. 3 ಅಡಿ ಜೊತೆಗೆ ಬೆಡ್ ಆಗಲ್ಲ ಉದ್ದ. ನಾವು ಇಲ್ಲಿ ಅತಿಯಾದ ಮಳೆ 140-150 ಇಂಚು ಮಳೆ ಬರುವಂತ ನಿರೀಕ್ಷೆ ಇದೆ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ಸರ್ ನಾವು ಇದನ್ನ 18 ಅಡಿ ಇರೋ ಬೆಡ್ ಅನ್ನ 14 ಅಡಿ ಮಾಡಿದ್ವಿ. ಹೌದು 14 ಅಡಿ ಮಾಡಿದ್ವಿ. ಮತ್ತೆ ಡ್ರೈನೇಜ್ ಗಳು ಸಹ ನೀವು ನೋಡಬಹುದು. ಇಲ್ಲಿ ನಾವು ಇದನ್ನ ಇಟಾಚಿ ಮುಖಾಂತರ ಮಾಡಿರೋದು ಸರ್, ಮಿನಿ ಇಟಾಚಿ ಮುಖಾಂತರ. ಸುಮಾರು ಒಂದು 3 ಅಡಿಗಳ ಎತ್ತರ. ಎಷ್ಟು ನೀರು ಬಸದು ಹೋಗ್ತದೋ ಅಷ್ಟು ಶುಂಠಿಗೆ ಬಹಳ ಒಳ್ಳೇದು. ಹೌದು. ಇದೊಂದು ಎಲ್ಲ ಹಿಟಾಚಿಯಲ್ಲಿ ಮಾಡಿರೋದ್ರಿಂದ ಒಂದು ಬೆಡ್ಗಳ ಗಾತ್ರ ಸಹ, ಬೆಡ್ಗಳ ಹೈಟ್ ಸಹ ನೋಡಬಹುದು ನೀವು. 1.5 ಅಡಿ ಅಷ್ಟು ಒಂದು ಈಗ ಇದೆ ಸರ್. ಇನ್ನೊಂದು ರೌಂಡ್ ಮಣ್ಣು ಕೊಟ್ರೆ ಒಂದು 2 ಅಡಿ ಹೈಟ್ ಬರ್ತದೆ ಅಲ್ವಾ? ಹೌದು. ನಂತರ ಇದು ನಾವು ಇದಕ್ಕೆ ನಿಮಗೆ ನಾವು ಔಷಧಿಯಲ್ಲಿ
ಬೀಜೋಪಚಾರ ಮಾಡ್ಲಿಕ್ಕೆ ಇರ್ತದಲ್ಲ ಸರ್. ಈಗ ಹೌದು ನಾವು ತಂದಾಗ ಬಹಳ ಮುಖ್ಯವಾದ ಪಾತ್ರ ಶುಂಠಿಯಲ್ಲಿ ಅಂದ್ರೆ ಬೀಜೋಪಚಾರ ಸರ್. ಬಹಳ ಮೇಜರ್ ಪಾಯಿಂಟ್ ಅದು. ಹೌದು ಹೌದು ಬೀಜೋಪಚಾರ ನಾವು ಒಂದು ಫಂಗಿಸೈಡ್, ಒಂದು ಇನ್ಸೆಕ್ಟಿಸೈಡ್, ಒಂದು ಕೀಟನಾಶಕ, ಒಂದು ಶಿಲೀಂಧ್ರನಾಶಕ ಸರ್. ಇವನ್ನ ನಾವು ತಗೊಂಡ್ಬಂದು ಒಂದು ಬ್ಯಾರಲ್ಗೆ ಒಂದು ಅರ್ಧ ಕೆಜಿ ಸ್ಪ್ರಿಂಟ್ ಹಾಕಿದೀವಿ ಸರ್. ಸ್ಪ್ರಿಂಟ್ ಹಾಕಿರೋದು ಕ್ವಿನೋಫಾಲ್ಸ್ ಅನ್ನು ನಾವು ಇನ್ಸೆಕ್ಟಿಸೈಡ್ ಆಗಿ ಬಳಸಿದ್ವಿ. ಒಂದು 250 ml ಸೇರಿಸಿದೀವಿ. ಈ 250 ml ಸೇರಿಸ್ಬಿಟ್ಟು ಒಂದು ಬ್ಯಾರಲ್ಗೆ ನಾವು ಬರೀ ಒಂದು ಬ್ಯಾಗ್ ಸರ್ ಮಾತ್ರ ಎದ್ದಿರೋದು. 60 kgಯನ್ನ ಒಂದು ಬ್ಯಾರಲ್ ಔಷಧಿ ನಾವು ಮಾಡ್ಕೊಂಡ್ಬಿಟ್ಟು 200 ಲೀಟರ್ಗೆ, ಒಂದು ಬ್ಯಾರಲ್ 200 ಲೀಟರ್ ಔಷಧಿ ಒಳಗಡೆ 30 kg ಮತ್ತೆ 20 kg ನಮಗೆ ಭಾರ ಹೆಂಗೆ ಎತ್ತಲಿಕ್ಕೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೊಂಡು ಒಟ್ಟಾರೆ 60 kg ಬ್ಯಾಗ್ ಅನ್ನ ನಾವು ಬರೀ ಒಂದು ಬ್ಯಾರಲ್ ಔಷಧಿಗೆ 1 ಗಂಟೆ ಟೈಮ್. ಆಮೇಲೆ ಹಾಕ್ಲಿಲ್ಲ ಒಂದು ಬ್ಯಾರಲ್, ಮತ್ತೆ ಔಷಧಿ ನಾವು ಹಾಕ್ಲಿಲ್ಲ. ಚೆಲ್ಲಿದ್ರಿ. ಹೌದು, ಅದನ್ನ ನಾವು ಒಂದ್ ವೇಳೆ ಹಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದ್ರ ಬಲ್ ನಾವು ಹೊಳೆಲ್ ಹೋಗಿ ತೊಳ್ಕೊಂಡ್ ಬರ್ಬೋದು, ಮಣ್ಣು ವಾಶ ಆಗ್ಬಿಡ್ತದೆ. ಈ ಮಾಹಿತಿ ಇರೋದಿಲ್ಲ ಇದು ರೈತರು ಬೀಜೋಪಚಾರ ಮಾಡೋದಿಲ್ಲ. ಮತ್ತೆ ಕೆಲವೊಂದಿಷ್ಟು ಜನಗಳಿಗೆ ಸಮಯ ಇರೋದಿಲ್ಲ. ಆದ್ರೆ ಮತ್ತೆ ಕೊನೆಯಲ್ಲಿ ಹಿಂಗೆ ಕೊಳೆ ಬಂದ್ಬಿಡ್ತಪ್ಪ ಅಂತ ಬಾಯ್ ಬಡ್ಕೊಳ್ಳೋದಾಗುತ್ತೆ. ಅದಕ್ಕೆ ಬೀಜೋಪಚಾರ ಬಹಳ ಮುಖ್ಯ ಸರ್. ಇದರಲ್ಲಿ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಅಲ್ಲಿ ನಾವು ನೆನೆಸಿ ಆದ್ಮೇಲೆ 1 ಗಂಟೆ, ವಿಜ್ಞಾನಿಗಳು ನಮಗೆ ಹೇಳಿದ್ರು ಸರ್ 1 ಗಂಟೆ ನೆನೆಸಿದೀವಿ. 1.5 ಗಂಟೆನೂ ಆಗಿದೆ ಕೆಲವೊಂದನ್ನು. ಅದನ್ನ ಮತ್ತೆ ಎಳೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅಡಿಗಡೆನು ಮಾವಿನ ಸೊಪ್ಪು ಹಾಕಿ ಮೇಲೆಗಡೆ ಅದನ್ನ 1-2 ಮೂಟೆ ಮಾತ್ರವನ್ನು ನಾವು ಮುಚ್ಚಿಡ್ತೀವಿ ಸರ್. ಒಂದು ಮೂಟೆ ಮೇಲೆ 1-2-3 ಮೂಟೆ ಮಾತ್ರ ಇಡಬೇಕು 20 kg ಬ್ಯಾಗ್. ಅದಕ್ಕಿಂತ ನಾವು ಹೆಚ್ಚಿಗೆ ಇಟ್ವಿ ಅಂತಂದ್ರೆ ಅದ್ರಲ್ಲಿ ಬರುವಂತ ಶುಂಠಿ ಮೊಳಕೆಗಳು ನಾವು ಯಾವಾಗಾದ್ರೂ ಅದನ್ನ ನಾವು ನೆಡ್ಲಿಕ್ಕೆ ನಾಟಿ ಮಾಡ್ಲಿಕ್ಕೆ ಅಂತ ತರುವಾಗ ಅದ್ರ ಮೊಳಕೆಗಳು ತುಂಡಾಗೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಅದ್ರ ಮೇಲೆ ಮತ್ತೆ ತಂಪು ಇರಬೇಕು ಅಂತ ಹೇಳಿ ಮಾವಿನ ಮರದಕ್ಕಿಂತ ದೊಡ್ಡ ತಂಪು ಇನ್ನೊಂದಿಲ್ಲ ಅಂತಲ್ಲ ಸರ್ ಮಾವಿನ ಸೊಪ್ಪು ಅಂತ. ಸೊ ಹಂಗಾಗಿ ಮಾವಿನ ಸೊಪ್ಪನ್ನ ಮೇಲೆ ಹಾಕಿ ಅದನ್ನ ಮುಚ್ಚಿಬಿಟ್ವಿ ನಾವು. 15 ದಿನ ಆದ್ಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಲ್ಲಿ ಮತ್ತೊಮ್ಮೆ ನಾವು ಇದನ್ನ ಅರ್ಧ ಗಂಟೆ ಸರ್ ಮತ್ತೆ ಒಂದು ಬ್ಯಾರಲ್ಗೆ 1 kg ಅಷ್ಟು ಅದನ್ನು ಸೇರಿಸ್ಬಿಟ್ಟು ಅದ್ರಲ್ಲಿ ಅರ್ಧ ಗಂಟೆ ಮತ್ತೆ ಪುನಃ ನಾವು ಬೀಜೋಪಚಾರ ಮಾಡಿ 2ನೇ ಸರಿ ಬೀಜೋಪಚಾರ ಮಾಡಿದ್ವಿ. ಹೌದು 2ನೇ ಸರಿ ಬೀಜೋಪಚಾರ ಮಾಡಿ ಆದ್ಮೇಲೆ ನೇರ ನಾಟಿ ಮಾಡಿದೀವಿ ಸರ್. ಇದನ್ನ ನಾಟಿ ಮಾಡುವಾಗ ಇದಕ್ಕೆ ಸೇರಿಸಿರೋದು ನಾವು ಬೇರೆ ಯಾವ್ದು ನೀನೇನು ಹಾಕ್ಲಿಲ್ಲ. ನಾಟಿ ಮಾಡಬೇಕಾದ್ರೆ ಗುಣಿಗೆ ಗೊಬ್ಬರ ಹಾಕೊಳ್ಳಿಲ್ವಾ? ಗುಣಿಗಳಿಗೆ ಅದೇ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಾಡಿದ್ವಲ್ಲ ಸರ್, ಅದರಲ್ಲಿ ಮಿಕ್ಸರ್ ಮಾಡಿರುವಂತ ನಾಟಿ ಗೊಬ್ಬರವನ್ನ ಕೊಟ್ಟಿಗೆ ಧಾನ್ಯ ಗೊಬ್ಬರವನ್ನ ಹಾಕಿದೀವಿ. ಅದನ್ನ ಬಿಟ್ಟು ಬೇರೆ ಗೊಬ್ಬರ ಕೊಡ್ಲಿಲ್ಲ, ಅದು ಸುಟ್ಟೋಗ್ಬಿಡ್ತದೆ. ಕೆಲವರು ರೈತರು ಇಲ್ಲೇ ತಪ್ಪು ಮಾಡ್ತಾರೆ, ಯಾವ್ದಾದ್ರು ಒಂದು ರಾಸಾಯನಿಕ ಗೊಬ್ಬರಗಳು ಹಾಕ್ಬಿಡ್ತಾರೆ. ಅಡಿ ಭಾಗದಲ್ಲಿ ಅದರದ್ದು ಟೆಂಪರೇಚರ್ ಜಾಸ್ತಿ ಆಗ್ಬಿಡ್ತದೆ. ಆಗ ಶುಂಠಿಗೆ ಬೀಜಗಳಿಗೆ ಡ್ಯಾಮೇಜ್ ಆಗುತ್ತೆ. ಹೌದು, ಬಹಳ ಎಚ್ಚರಿಕೆಯಿಂದ ತಗೊಂಡ್ಬಂದು ಅದನ್ನ ಶುಂಠಿಗಳನ್ನ ನಾವು ಹೀಗೆ ಹೊರಗಡೆ ಎಲ್ಲ ಹೋಗಬಾರ್ದು, ಅದನ್ನ ಸುಳಿ ಒಳಗಡೆ ಬರೋ ಹಾಗೇನೆ ನಾವು ಇಡ್ಬೇಕು. ಹೀಗೆ ನಾಟಿ ಮಾಡಬೇಕು. ಅದು ಹೊರಗಡೆ ಇಟ್ರೆ ಬೆಡ್ಗಳಿಂದ ಹೊರಗಡೆ ಶುಂಠಿ ಬರುತ್ತೆ. ನಾವು ಮಣ್ಣೇರಿಸುವಾಗ ಏನಾದ್ರು ಡ್ಯಾಮೇಜ್ ಆಗ್ಬಿಡ್ತು ಅಂದ್ರೆ ಕೊಳೆ ಅಟ್ಯಾಕ್ ಆಗೋ ಸಾಧ್ಯತೆಗಳು ಇರುತ್ತೆ ಸರ್. ಈಗ ಆಮೇಲೆ ನಟ್ಟ ಆದ್ಮೇಲೆ 35 ದಿನ ಆಯ್ತು. 35 ದಿನ ನೀರು ಕೊಡ್ತಾ ಇದ್ವಿ ಚೆನ್ನಾಗಿ. ನೀರು ಕೊಟ್ಟಾದ ನಂತರ ಇದಕ್ಕೆ 35ನೇ ದಿನಕ್ಕೆ ಒಂದು ಫಂಗಿಸೈಡ್ ಸ್ಪ್ರೇ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಎಲ್ಲೋ ಆಗ್ತದೆ, ಎಲ್ಲೋ ಶೇಡಿಗೆ ಬಂದ್ಬಿಡ್ತದೆ, ಕೊಳೆ ರೋಗ ಬರೋ ರೀತಿ ಕಾಣಿಸ್ತದೆ ಅದು. ಅದಕ್ಕೆ ಹೌದು, ಒಂದು ಫಂಗಿಸೈಡ್, ಒಂದು ಇನ್ಸೆಕ್ಟಿಸೈಡ್, ಒಂದು ಬ್ಯಾರಲ್ಗೆ ಅರ್ಧ ಕೆಜಿ ಸ್ಪ್ರಿಂಟ್ ಹಾಕಿದೀವಿ. 250 ml. ಆವಾಗೇನು ಗಮ್ ಹಾಕಿಲ್ಲ ನಾವು, ಗಮ್ಮಿನ ಅಗತ್ಯ ಇಲ್ಲ. ಯಾಕೆಂದ್ರೆ ಸುಳಿಗಳು ಬಿಚ್ಚಿರೋದಿಲ್ಲ, ಕಷ್ಟ ಆಗಬಾರ್ದು ಅದಕ್ಕೆ ಬಿಚ್ಕೊಳ್ಳಿಕ್ಕೆ ಅಂತ ಹೇಳಿ. ಸೊ ಆಗ ನಾವು ಅದಕ್ಕೆ ಗಮ್ ಹಾಕ್ಲಾರ್ದಂಗೆ ಒಂದು ಇನ್ಸೆಕ್ಟಿಸೈಡ್ ಅದನ್ನು ಮಿಕ್ಸ್ ಮಾಡ್ಬಿಟ್ಟು 250 ml ಹಾಕಿದೀವಿ. ಯಾವುದು ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಅನ್ನ ಒಂದು ಸ್ಪ್ರೇ ಕೊಟ್ಟಿದೀವಿ. ಎಲ್ಲ ಬೆಡ್ ಮೇಲೆ ಫುಲ್ ಸ್ಪ್ರೇ ಕೊಟ್ಟಿದೀವಿ. ಇನ್ನು ಕಳೆನಾಶಕಗಳು ಅಂತ ಏನು ಬೇರೆ ಏನು ಒಂದು ಸಾರಿ ಬಿಟ್ರೆ ನಾವು 15-18 ದಿನದಲ್ಲಿ ಮಾತ್ರ ಬಿಟ್ರೆ ಕಳೆನಾಶಕಗಳನ್ನ ಮತ್ತೆ ಬಳಸಿಲ್ಲ ಸರ್. ಇದಕ್ಕೆ ಕಳೆನಾಶಕ ಬಳಸಿಲ್ಲ. ಕಳೆನಾಶಕಗಳನ್ನ ಯಾವ್ದು ಬಳಸಿಲ್ಲ, ಎಲ್ಲ ಮ್ಯಾನ್ಯಲಿ ಎಲ್ಲ ಕೀಳಿಸಿದೀವಿ. ಹೌದು, ಕೈಯಲ್ಲೇ ಕೀಳಿಸಿರೋದು. ಅದಾದ ಮೇಲೆ 15 ದಿನಗಳಿಗೊಮ್ಮೆ ಸ್ಪ್ರೇ ಸರ್. ಇದಕ್ಕೆ 15 ದಿನಗಳಿಗೊಮ್ಮೆ ಸ್ಪ್ರೇ ಮಾಡ್ತಾ ಇರೋದು. 19 ಅಲ್ಲೂ 19 1 kg. ಹೌದು, ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು 250 ಗ್ರಾಮು. ಆಮೇಲೆ ಇದಕ್ಕೆ ಏನು ಸಮಸ್ಯೆಗಳಿಲ್ಲ ಅಂತಂದ್ರೆ ಏನು ಬೇಡ, ಮೊದಲೇ ನಾವು ಸಿದ್ಧತೆಗಳು ಮಾಡಿರ್ತೀವಲ್ಲ ಸರ್, ಪೂರ್ವ ತಯಾರಿ ಸರಿಯಾಗಿ ಮಾಡ್ಕೊಂಡ್ರೆ ಏನು ಹಾಕೋ ಅಗತ್ಯ ಇಲ್ಲ. ಯಾವ್ದು ಫೆರಸ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಯಾವ್ದೇ ಹಾಕೋ ಅಗತ್ಯ ಇಲ್ಲ. ಮಳೆ ಇಲ್ಲಿ ಹೆಚ್ಚಿಗೆ ಇರೋದ್ರಿಂದ ಒಂದು 100 ml ಸ್ಪ್ರೆಡರ್ ಗಮ್ಮನ್ನು ಹಾಕಿದೀವಿ. 15 ದಿನಗಳಿಗೊಮ್ಮೆ ಸ್ಪ್ರೇ ಮಾಡಿದೀವಿ. 35ನೇ ದಿನಕ್ಕೆ ಬಂದಾಗ ನಾವು ಇದಕ್ಕೆ ಗೊಬ್ಬರವನ್ನ ಸುಮಾರು ಸಂಪೂರ್ಣ ಸರ್, ಅವಾಗ ಸಂಪೂರ್ಣವನ್ನ 19 ಬರ್ತದೆ. ಸೊ 19 ಅನ್ನು ನಾವು ಎಕರೆಗೆ 2 ಮೂಟೆ ಕೊಟ್ಟಿದೀವಿ ಸರ್. ಅಷ್ಟೇ, 2 ಮೂಟೆ ಬಿಟ್ಟು ದೊಡ್ಡ ಹಂತದಲ್ಲಿ. ಹೌದು, 2 ಎಕರೆಗೆ 2 ಮೂಟೆ ಅಂತಂದ್ರೆ ಬಹಳ ಕಿರಿಯ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟಿದ್ವಿ, ಎಲ್ಲಾದ್ರೂ ಸುಟ್ಟು ಹೋಗಬಾರ್ದು ಅಂತ ಹೇಳಿ. ಆಮೇಲೆ 15 ದಿನಗಳಿಗೊಮ್ಮೆ ಸ್ಪ್ರೇ ಸರ್. 3 ತಿಂಗಳ ತನಕ 19 ಸ್ಪ್ರೇ ಮಾಡಿದೀವಿ. ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ 250 ಗ್ರಾಮ್ ಸೇರಿಸ್ಬಿಟ್ಟು, ಅದಾದ್ಮೇಲೆ 13045 3 ತಿಂಗಳ ಕಳೆದ ಮೇಲೆ 5 ತಿಂಗಳ ತನಕ 13045 ಅನ್ನ 19 ಬಳಸಿದೀವಿ. ಆಗಲೂ ಕೂಡ ಸ್ಪ್ರೇ, ಆಗಲೂ ಸಹ 15 ದಿನಗಳಿಗೆ ಒಮ್ಮೆ ಒಂದು ಸ್ಪ್ರೇ.
ಅದ್ರ ಜೊತೆ ಒಂದು ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಅನ್ನ ಸೇರಿಸ್ಕೊಂಡ್ಬಿಟ್ಟು ಹಾ. ಮಳೆ ಇರೋದ್ರಿಂದ ಅತಿಯಾಗಿ ಮಳೆ ಬಿಡದ ಕಾರಣ ಒಟ್ಟಿಗೆ ಹಾಕಿ ಹೊಡೆದಿದ್ದೀವಿ. ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಒಟ್ಟಿಗೆ ಹಾಕಿ ಹೊಡಿಬಾರ್ದು ಅಂತ ಹೇಳ್ತಾರೆ, ಗೊಬ್ಬರಗಳನ್ನ ಅದ್ರ ಜೊತೆ ಸೇರಿಸಿ. ಆದ್ರೆ ನಾವು ಮಳೆ ಹೌದು ಮಳೆ ಇರೋದ್ರಿಂದ ನೀವು ಒಟ್ಟಿಗೆ ಹಾಕಿ ಹೊಡೆದಿದ್ದೀರಿ. 15 ದಿನಗಳಿಗೊಮ್ಮೆ ಮಾಡಿದ್ದೇವೆ ಸರ್. ಅದ್ ಬಿಟ್ರೆ 0015 ಈಗ ಲಾಸ್ಟ್ ಸ್ಪ್ರೇ ಕೊಡ್ಬೇಕು. ಈಗ ನೀವು ನೋಡ್ತಾ ಇದ್ರಿ ಬಹಳ ಚೆನ್ನಾಗಿ ಬೆಳೆದಿದ್ದು. ಇನ್ನು 6ನೇ ತಿಂಗಳು ಇದು ಕಂಪ್ಲೀಟ್ ಆಗ್ತದೆ. 8 ತಿಂಗಳಿಗೆ ಇದ್ರ ಡಾಟಾ ಏನಿದ್ರು ಮುಗ್ದೋಗ್ಬಿಡ್ತದೆ. ಸೊ ಹಂಗಾಗಿ ಈಗ ನೀವು 0050 ಕೊಡೋದ್ರಿಂದ ಏನು ಗಡ್ಡೆ ದಪ್ಪ ಆಗುತ್ತೆ. 0015 ಕೊಡೋದ್ರಿಂದ ಅದರಲ್ಲಿ ಪೊಟ್ಯಾಶ್ ಅಂಶ ಬಹಳ ಅಗತ್ಯ ಇದೆ ಸರ್. ಈಗ ಇದಕ್ಕೆ ಪೊಟ್ಯಾಶ್ ಅಂಶ ಬಹಳ, ಗೆಡ್ಡೆ ಬೆಳವಣಿಗೆ ಗಾತ್ರ ಬರಬೇಕು ಅಂದ್ರೆ ಪೊಟ್ಯಾಶ್ ಬಹಳ ಮುಖ್ಯ. ಸೊ ಪೊಟ್ಯಾಶ್ ಕೊಡ್ಬೇಕಾಗಿದೆ, ಹಾಗಾಗಿ ಸ್ಪ್ರೇ ಕೊಡ್ಬೇಕು. ಇನ್ನು ನಾವು ಸಾಯಿಲ್ ಅಪ್ಲಿಕೇಶನ್ ಅಂತ ಬಂದ್ರೆ ಸರ್, ಮಣ್ಣಿಗೆ ಹಾಕಿರೋ ಗೊಬ್ಬರದಲ್ಲಿ 2ನೇ ರೌಂಡ್ 90ನೇ ದಿನಕ್ಕೆ ನಾವು ಇದಕ್ಕೆ ಮಾಡಿರೋದು ಒಂದು ಸಂಪೂರ್ಣನೇ ಕೊಟ್ಟಿದೀವಿ. ಒಂದು 2.5 ಮೂಟೆ 3 ಮೂಟೆ ಅಷ್ಟು ಆಗಿರ್ಬೋದು ಸರ್. 3 ಮೂಟೆ ಕೊಟ್ಟಿದೀವಿ. 3 ಮೂಟೆಯಲ್ಲಿ ಒಂದು ಅರ್ಧ ಮೂಟೆ 50 kg ಬ್ಯಾಗ್ ಅಲ್ಲಿ ಒಂದು 25-30 kg ಅಷ್ಟು ನಾವು ತಗೊಂಡ್ಬಿಟ್ಟು ಇದಕ್ಕೆ ಆಗ ಮೆಗ್ನೀಷಿಯಂ ಸಲ್ಫೇಟ್ 10 kg, ಪೊಟ್ಯಾಶ್ ಒಂದು 30 kg, 20 ಆದ್ರೂ ಸಿಗ್ತದೆ, ಯಾವ್ದಾದ್ರೂ ಸಿಗ್ತದೆ ಗೊಬ್ಬರ. ಅದ್ರಲ್ಲಿ 99 ಅಗತ್ಯ ಇದೆ. 20-20-0-13 ಕೊಡಿ ಅಂದ್ರು, ಬಟ್ ನಾವು 99 ಕೊಟ್ಟಿದೀವಿ ಆವಾಗ. ಅದಕ್ಕೆ CN ಕೂಡ ಸೇರಿಸಿದೀವಿ. ಹೌದು, CN ಕೂಡ ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಒಂದು 25 kg ಬ್ಯಾಗ್ ಸೇರಿಸಿದೀವಿ. ನಾವು ಯಾವ್ದೋ ಸೊಸೈಟಿಯಲ್ಲಿ ಎಲ್ಲಾ ಗೊಬ್ಬರ ಸಿಕ್ಬಿಡ್ತದೆ ಅಂತ ಹೇಳಿ ಎಲ್ಲಾ ಗೊಬ್ಬರ ತಗೊಂಡ್ಬಂದ್ ಕೊಟ್ರೆ ಅಗತ್ಯ ಇಲ್ದಿರೋ ಪೋಷಕಾಂಶ ಕೊಟ್ಟಂಗೆ ಅದು ನಮ್ಮ ಗಿಡಗಳ ಬೆಳೆಗಳ ಮೇಲೆ ಕೂಡ ಅದ ಪರಿಣಾಮ ದುಷ್ಪರಿಣಾಮ ಆಗ್ತದೆ. ನಾವು ನಿರೀಕ್ಷಿತ ಬೆಳೆಗಳನ್ನು ತೆಗಿಲಿಕ್ಕೆ ಬಹಳ ಕಷ್ಟ. ಸೊ ಹಂಗಾಗಿ ನಾವು ಅವಾಗ 99 ಕೊಟ್ವಿ. ಆ 90 ದಿನದಲ್ಲೂ 99 ಕೊಟ್ಟ ನಂತರ ಪೊಟ್ಯಾಶೋ, ಮೆಗ್ನೀಷಿಯಂ ಸಲ್ಫೇಟು, CN ಇದೆಲ್ಲ ಕೊಟ್ಟ ಆದ್ಮೇಲೆ ಇದುವರೆಗೆ ಇನ್ನೇನು ಗೊಬ್ಬರ ಕೊಟ್ಟಿಲ್ಲ ಸರ್. ಈಗ 4ನೇ ರೌಂಡ್ ಒಂದು ಗೊಬ್ಬರ ಈಗ ನಾಡಿದ್ದು, ಈಗ ಲಾಸ್ಟ್ ಟೈಮ್ ಈಗ ಮೊನ್ನೆ ಕೊಟ್ಟಿರೋದು ನಿಮಗೆ ಕಾಣ್ತಾ ಇದೆ ಗೊಬ್ಬರಗಳು. ಅದು ಪೊಟ್ಯಾಶ್ ಕೊಟ್ಟಿದೀವಿ ಸರ್, 10, 26, 26. ಅದ್ರ ಜೊತೆ ಒಂದು ಅರ್ಧ ಮೂಟೆ ಪೊಟ್ಯಾಶ್ ಸೇರಿಸಿದೀವಿ. 50 kg ಬ್ಯಾಗ್ ಅಲ್ಲಿ ಅರ್ಧ ಮೂಟೆ ಪೊಟ್ಯಾಶ್ ಸೇರ್ತಿದೀವಿ. ಜೊತೆಗೆ CN ಕೂಡ ಸೇರಿಸಿದೀವಿ. ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಒಂದು 25 kg ಸೇರಿಸಿದೀವಿ. ಆಗ ಈಗ ಲಾಸ್ಟ್ ರೌಂಡ್ 4ನೇ ರೌಂಡ್ ಕೊಡುವಾಗ 4 ಮೂಟೆ ಮಾಡಿದ್ವಿ. ಯಾಕೆಂದ್ರೆ ಗಿಡ ಚಿಕ್ಕದಿತ್ತು ಅಂದ್ರೆ ನಾವು ಗೊಬ್ಬರ ಜಾಸ್ತಿ ಕೊಟ್ವಿ ಅಂದ್ರೆ ಅದಕ್ಕೆ ಬೇಕಾಗಿದ್ದಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಿಗೆ ಆಯ್ತು, ದುಷ್ಪರಿಣಾಮ ಆಗುತ್ತೆ. ಅದರ ಗೊಬ್ಬರದ ಪ್ರಭಾವ ಅದು ಬರ್ನ್ ಆಗ್ಬಿಡ್ತದೆ. ಸೊ ಇದು ಗಿಡ ತಗೊಳ್ಳುವಂತ ಸ್ಟ್ರೆಂತ್ ಇದೆ, ಅದಕ್ಕೆ ಬೇಕೋ ಯಾವ್ದು ಬೇಕೋ ಅವಾಗ ಅದನ್ನ ಕೊಡ್ಬೇಕಲ್ಲ ಸರ್. ಈಗ ಸೊ ಅದಕ್ಕೆ ಅಗತ್ಯ ಇದೆ ಅಂದಾಗ ಗಿಡಗಳು ಇಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದಾಗ ಸೊ ಇದಕ್ಕೆ ಈಗ ಅಗತ್ಯ ಇದೆ, ಅದಕ್ಕೆ ಎಳ್ಕೊಳ್ಳುವಂತ ಶಕ್ತಿ ಉಂಟು, ಆ ಸಾಮರ್ಥ್ಯ ಇದೆ. ಸೊ ಈಗ ಹಾಕಿದೀವಿ, ಹಾಗಾಗಿ ಅದು ಎಳ್ಕೊಂಡಿದೆ. ಈಗ ಬಹಳ ಚೆನ್ನಾಗಿ ನೋಡ್ಬೋದು, ಬಹಳ ಚೆನ್ನಾಗಿದೆ. ನಮ್ಮ ನಿರೀಕ್ಷೆ ಸರ್ ನೋಡ್ಬೇಕು ಇನ್ನು ಹೇಗೆ ಅಂತ ಹೇಳಿ. ಬಹಳ ಚೆನ್ನಾಗಿ ಒಂದು ಗಡ್ಡೆನ ಎಷ್ಟು ಗ್ರಾಮ್ ಇತ್ತು ಸರ್? ಒಂದು 60-80 ಗ್ರಾಮ್ ಇತ್ತು ಸರ್. ಅಂದ್ರೆ ಎಲ್ಲ ಒಂದೇ ಗಾತ್ರದಲ್ಲಿ ಮುರಿಯಕ್ ಬರಲ್ಲ, 30 ಗ್ರಾಮ್ ಹಾಕ್ಬೇಕು ಅಂತ ಹೇಳ್ತಾರೆ. ಒಂದು 50-80 ಗ್ರಾಮ್ ಇದೆ ಸರ್. ಈಗ ಒಂದು ಗುಣಿಯಲ್ಲಿ ಎಷ್ಟು ಬರ್ಬೋದು ಕೆಜಿ ನಿಮಗೆ? ಸರ್ ಈಗ ನಾವು ಮೊನ್ನೆ ಒಂದ್ಸರಿ ಕಿತ್ ನೋಡಿದ್ವಿ, ನೋಡೋಣ ಅಂತ ಹೇಳಿ ಒಂದು ಉತ್ಸಾಹ ಇತ್ತು ಅದ್ರ ಬಗ್ಗೆ, ಎಷ್ಟು ಬೆಳಿಬಹುದು ಅಂತ ಹೇಳಿ, ನಮ್ಮ ನಿರೀಕ್ಷೆಗೆ ಮುಟ್ಬಹುದಾ ಅಂತ. ಸುಮಾರು 1/4 kg ಅಷ್ಟು, 400 ಗ್ರಾಮ್ ಅಷ್ಟು, 1 kg 400 ಗ್ರಾಮ್ ಅಷ್ಟು ಒಂದೊಂದು ಬಡ್ಡೆಗಳ ಶುಂಠಿ ಇತ್ತು. ಸೊ ಇದು 8 ತಿಂಗಳಾಗುವಾಗ ಒಂದು ಈ ಬಡ್ಡೆಗಳು 40-42 ಮರಿಗಳು ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸರ್. ಇದರಲ್ಲಿ ಈ ಗೆಡ್ಡೆ ನೋಡಿ ಇಷ್ಟು ಬೆಡ್ ಪೂರ ಅವರ್ಸ್ಕೊಬಿಟ್ಟಿದೆ, ಒಂದೇ ಬಡ್ಡೆ ಇದು. ಇದನ್ನ ನಾವು ಕಿತ್ತು ಕೀಳುವಾಗ ಒಂದು 6-7-8 kg ತನಕ ಬರ್ಬೋದು ಅನ್ನೋ ನಮ್ಮ ನಿರೀಕ್ಷೆ ಸರ್. ಅಷ್ಟೇ. ಈಗ 100% ಜಾಸ್ತಿ ಆಗುತ್ತೆ. 100% ಜಾಸ್ತಿ ಆಗುತ್ತೆ. 80 ಗ್ರಾಮ್ ಹಾಕಿ 8 kg ಬರ್ತದೆ ಅಂದ್ರೆ ಸರ್ ಈಗ. ಹೌದು, ಇನ್ನು ಬೆಳವಣಿಗೆ ಹಂತ ಇದೆ ಇದು. ಹೌದು, ಇನ್ನು 2 ತಿಂಗಳು ಬೆಳಿಲಿಕ್ಕೆ ಉಂಟು ಸರ್ ಇದು ಶುಂಠಿ. ಇನ್ನು ಮಣ್ಣು ಕೊಡಕ್ಕಿದೆ ನೀವು? ಇನ್ನು ಕೊನೆಯದಾಗಿ 1 ರೌಂಡ್ ಮಣ್ಣು ಕೊಡ್ಲಿಕ್ಕೆ ಉಂಟು. ಮೆನ್ಯೂರ್ ಏನಿಲ್ಲ? ಹೌದು, ಮೆನ್ಯೂರ್ ಯಾವುದೂ ಇಲ್ಲ. ಕೊನೆಯದಾಗಿ 1 ರೌಂಡ್ ಮಣ್ಣು ಕೊಟ್ಬಿಟ್ರೆ ಇದ್ರ ಶುಂಠಿ ಕೆಲಸ ಸಾಮಾನ್ಯವಾಗಿ ಎಲ್ಲ ಆದ ಹಾಗೆ. 4 ಬಾರಿ ಕಳೆ ಕಿಳಿಸಿದೀನಿ, 4 ಬಾರಿ ಗೊಬ್ಬರ ಕೊಟ್ಟಿದ್ದೀನಿ, 15 ದಿನಗಳಿಗೆ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಕೊಟ್ಟಿದ್ದೀನಿ ಸ್ಪ್ರೇ. 99 ಅಷ್ಟೇ, ಇನ್ನೇನು ಮಾಡ್ಲಿಲ್ಲ ಸರ್. ಇಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಶುಂಠಿಗೆ ಅಗತ್ಯ ಇಲ್ಲ, ಇರೋದೇ ಅಷ್ಟಲ್ಲ. ಇಷ್ಟ ಆಗಿದೆ ಸರ್ ಇದಕ್ಕೆ. ಪ್ರಿಯ ವಯಸ್ಕರೇ ನಮಸ್ಕಾರ. ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಕಳಸದ ಇಡ್ಕಣಿ ಗ್ರಾಮದ ಹಡ್ಲಗದ್ದೆ ಅಂತ ಹೇಳ್ತಕ್ಕಂಥ ಸಣ್ಣ ಪುಟ್ಟ ಗ್ರಾಮದಲ್ಲಿ ಇರ್ತಕ್ಕಂಥ ಅಶ್ವಥ್ ಅವರು ನಮ್ಮೊಂದಿಗಿದ್ದಾರೆ. ನೀವು ಈಗಿನ ಕಾಲಮಾನದಲ್ಲಿ ಯುವಕರಿಗೆ ಏನು ಹೇಳ್ತೀರಿ ಸರ್? ಈ ಯಂಗ್ಸ್ಟಾರಿಗಳಿಗೆ ಏನು ಹೇಳ್ತೀರಿ ನೀವು ಸರ್? ಎಲ್ಲೋ ಒಂದು ಕಡೆ ಇಲ್ಲಿ ನಾವು ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು, ಎಲ್ಲ ನಮ್ಮ ಕುಟುಂಬದವ್ರನ್ನೆಲ್ಲ ಬಿಟ್ಟು, ನಾವು ಬೆಳೆದ ಊರು ಹಳ್ಳಿಗಳನ್ನೆಲ್ಲ ಬಿಟ್ಟು ಬೆಂಗಳೂರು, ಮಂಗಳೂರು ಅಂತ, ಮೈಸೂರು ಅಂತ ದೊಡ್ಡ ದೊಡ್ಡ ನಗರದಲ್ಲಿ ಹೋಗಿ 10-15 ಸಾವಿರ ರೂಪಾಯಿಗೆ ಸಂಬಳ ಹಾಕಿ ದುಡಿಯೋದು ಬದಲು ಏಕಾಂಗಿಯಾಗಿ
ನಾವು ಇಲ್ಲಿ ಸ್ವತಂತ್ರರಾಗಿ ನಾವು ಇಲ್ಲೇ ನಮ್ಮ ಕೃಷಿಯನ್ನೇ ಅಳವಡಿಸಿಕೊಂಡು ಇದಕ್ಕೆ ವೈಜ್ಞಾನಿಕವಾಗಿ ಇದನ್ನ ಬೆನ್ನತ್ತಿ ಹೋಗಿ ಕೃಷಿಯಲ್ಲಿ ಅದರ ಪೂರ್ವ ಪ್ರಜ್ಞೆಯನ್ನು ತಿಳ್ಕೊಂಡು ನಾವು ಕೃಷಿ ಮಾಡೋದ್ರಿಂದ ಅದಕ್ಕಿಂತ ದುಪ್ಪಟ್ಟು ಆದಾಯ, ಅದರ 10 ಪಟ್ಟು ಆದಾಯ ಕೂಡ ಕೃಷಿಯಲ್ಲಿ ಮಾಡಬಹುದು ಅನ್ನೋದು ನಾನು ಯುವಕರಿಗೆ ಹೇಳ್ತೀನಿ ಸರ್. ವ್ಯಾಪಾರ ದೃಷ್ಟಿಯಿಂದ ತುಂಬಾ ಚೆನ್ನಾಗಿ ಮಾಡಬಹುದು. ಹೌದು, ಈಗ ಜೀವನ ನಡೆಯಲಿಕ್ಕೆ ಹಣದ ಅವಶ್ಯಕತೆ ಉಂಟು ಅಂತ ಹಣಕ್ಕಾಗೆ ನಾವೀಗ ಅಲ್ಲಿ ಹೋಗಿ ದುಡಿತೀವಿ ಅಂದ್ರೆ ಅದನ್ನ ಸ್ವತಂತ್ರವಾಗಿ ಮನೇಲಿ ಯಾವಾಗ ಬೇಕು ಅವಾಗ ಬಂದು ಅಡ್ಡಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ನಾವೇ ಬೆಳೆದ ಗಿಡ ಇಷ್ಟು ದೊಡ್ಡ ಚೆನ್ನಾಗಿ ಬಂದಾಗ ಸರ್, ನಾವೇ ಮೊಳಕೆ ಬರೆಸಿ ಇಷ್ಟು ಎತ್ತರ ಬೆಳೆದಾಗ ಅದು ಕೂಡ ಸಂತೋಷಕ್ಕೆ ಸಾಟಿನೇ ಇರಲ್ಲ ಸರ್. ಅದು ಕೃಷಿಯಲ್ಲಿ ಹಂಗಾಗಿ ನೀವು ನೋಡಿ ಶುಂಠಿಯಲ್ಲಿ ಹೂಗಳು ಕಾಣ್ತಾ ಇದೆ, 6 ತಿಂಗಳಿಗೆ ಹೇಗೆ ಬೆಳವಣಿಗೆ ಆಗ್ಬೇಕು, ಮೇಲೆ ಹೂ ಕಂದುಗಳು ಸರ್ ನಿಮಗೆ ಕಾಣ್ತಾ ಇದೆ. ಇದು ಇನ್ನು 2 ತಿಂಗಳಲ್ಲಿ ಇದೆಲ್ಲ ಆಗಿ ಹೋಗುತ್ತೆ. ಹೌದು, ಹಾಗಾಗಿ ಯುವ ರೈತರೆಲ್ಲ ಕೃಷಿಯನ್ನ ಹತ್ತಿಕೊಂಡು ಹೋಗೋದ್ರಿಂದ ದೇಶದ ಬೆನ್ನೆಲುಬೆ ಕೃಷಿ ಅಂತಂದಾಗ ಕೃಷಿಯನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡು ಹೋಗಿ ಮಾಡ್ತೇವೆ ಅಂತಂದ್ರೆ ಖಂಡಿತ ಸರ್ ಯಶಸ್ಸಿದೆ ಅನ್ನೋದು ಧನ್ಯವಾದ ನಾನು ನಿಮ್ಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಅಶ್ವಥ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಸರ್ ಸರಿ.